ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗೆ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ಒಂದು ವಿಡಿಯೋನ ಹಾಕಿರ್ತೀನಿ, ನೋಡಿರ್ತೀರಾ. ಸುಮಾರು ಜನ ಯಾರ್ಯಾರು ಕೇಳ್ತಾ ಇದ್ರಿ ಒಂದು ಸ್ಪೇರ್ ಡ್ರೈವಿಂಗ್ ಅಪ್ಲಿಕೇಶನ್ ಬಗ್ಗೆ ನಂಗೆ ತಿಳಿಸ್ಕೊಡಿ ಯಾವ ಥರ ಜಾಯ್ನ್ ಆಗೋದು, ಯಾವ ಥರ ಡ್ಯೂಟಿ ಮಾಡೋದು ಅಂತ. ಸೊ ಬಟ್ ಆದರೆ ಯಾವ ಥರ ಡ್ಯೂಟಿ ಮಾಡೋದು, ಯಾವ ಥರ ಡ್ಯೂಟಿ ಇರುತ್ತೆ ಅನ್ನೋದನ್ನು ನಿಮ್ಗೆ ಹೇಳ್ಕೊಟ್ಟಿರಲಿಲ್ಲ. ಬೇಸಿಕ್ ಬಂದ್ಬಿಟ್ಟು ಪ್ರೊಸೀಜರ್ ಯಾವ ಥರ ಇರುತ್ತೆ, ಜಾಯ್ನಿಂಗ್ ಆಗ್ಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ತೊಗೊಳ್ಬೇಕಾಗತ್ತೆ ನೀವು, ಮತ್ತು ಸಿಂಪಲ್ ಏನೇನು ಬೇಕು ಅದ್ರ ಬಗ್ಗೆ ಮತ್ತು ಅದ್ರ ಮಾತ್ರ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಮತ್ತು ಜಾಯ್ನಿಂಗ್ ಆಗೋದಕ್ಕೆ ಲಿಂಕನ್ನು ಕೂಡ ನನ್ನ ವಾಟ್ಸಪ್ಗೆ ಮೆಸೇಜ್ ಮಾಡಿದವ್ರಿಗೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಓಕೆನಾ, ನೀವೆಲ್ಲರೂ ಕೂಡ ಆಫೀಸ್ಗೆ ಹೋಗಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಆಫೀಸ್ಗೆ ಹೋಗಿ ಟ್ರೈನಿಂಗ್ ತೊಗೊಂಡು ಟೆಸ್ಟ್ ಡ್ರೈವನ್ನು ಮುಗಿಸ್ಕೊಂಡು ಸುಮಾರು ಜನಕ್ಕೆ ಆನ್ ಬೋರ್ಡಿಂಗ್ ಮಾಡ್ಕೊಂಡಿರ್ತಾರೆ ಅಂದ್ಕೊಂಡಿರ್ತೀನಿ. ಸ್ವಲ್ಪ ಜನಕ್ಕೆ ಆಗಿರೋದಿಲ್ಲ, ಏನಕ್ಕಂದರೆ ಆಫೀಸಲ್ಲಿ ತುಂಬ ಜನ ಜಾಸ್ತಿ ಜನ ಜಾಯ್ನಿಂಗ್ ಹೋಗಿದ್ರೆ ಒಂದು ದಿನ ಇಲ್ಲ 2 ದಿನ ಹೆಚ್ಚು ಕಮ್ಮಿ ಆಗುತ್ತೆ ಜಾಯ್ನಿಂಗ್ ಆಗುವಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅಪ್ಲಿಕೇಶನನ್ನು ಪೂರ್ತಿಯಾಗಿ ತೋರಿಸ್ತೀನಿ, ಯಾವ ಥರ ಡ್ಯೂಟಿಗಳು ಬರುತ್ತೆ, ಅದರಲ್ಲಿ ಯಾವ ಥರ ನೀವು ನೋಡ್ಕೊಂಡು ತೊಗೊಂಡು ಡ್ಯೂಟಿನ ಹೋಗ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ಒಂದು ವಿಡಿಯೋದಲ್ಲಿ. ಓಕೆ, ನಮ್ಮ ಚಾನಲ್ ಎಲ್ಲ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಗೈಸ್ ವಿಡಿಯೋ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್, ನಿಮ್ಮ ಅಭಿಪ್ರಾಯ ಏನಿರುತ್ತೆ ಅದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ಒಂದು ಲೈಕನ್ನು ಮಾಡೋದನ್ನು ಕೂಡ ಮರಿಬೇಡಿ ಗೈಸ್. ಬನ್ನಿ ವಿಡಿಯೋನ ಶುರು ಮಾಡೋಣ ಗೈಸ್. ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ, ಪಕ್ಕದಲ್ಲಿ ನೋಡ್ಕೊಳ್ಬೋದು. ಸೊ ಡ್ರೈವ್ ಯು ಪಾರ್ಟ್ನರ್ ಅಂತೇಳಿ, ಸೊ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋಂಥ ಅಪ್ಲಿಕೇಶನು. ಸೊ ಓಪನ್ ಮಾಡಿಕೊಡ್ತೀನಿ, ನೋಡ್ಬೋದು ಈ ಥರ ಕಾಣಿಸುತ್ತೆ. ಹತ್ತತ್ರ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ 50,000 ಪ್ಲಸ್ ಡ್ರೈವರ್ಸ್ಗಳು ಈ ಒಂದು ಅಪ್ಲಿಕೇಶನ್ನಲ್ಲಿ, ಈ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಓಕೆನಾ, ಸೊ ಸ್ಟಾರ್ಟಿಂಗ್ ನಿಮಗೆ ಕಾಣಿಸ್ತಿರುತ್ತೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ನಂದು ನಿಖಿಲಸ್ ಅಂತ ಇದೆ, ಮತ್ತು ರೇಟಿಂಗ್ಸ್ ಕಡೆ ಕಾಣಿಸ್ತಿದೆ. ಟುಡೇಸ್ ಬುಕಿಂಗ್ 0 ಇದೆ, ಮತ್ತು ಟುಡೇಸ್ ಅರ್ನಿಂಗ್ 0 ಇದೆ. ಇವತ್ತಿನ ಡ್ಯೂಟಿ ಮಾಡಿದ್ರೆ ಅದರಲ್ಲಿ ಅರ್ನಿಂಗ್ಸ್ ಮತ್ತು ಬುಕಿಂಗ್ಸ್ ಎಲ್ಲ ತೋರಿಸಿರೋದು, ಇವತ್ತು 0 ಇದೆ ಮಾಡಿರ್ತಾರೆ ಕಾರಣ. ಸೊ ಇದರಲ್ಲಿ ಏನಂತಂದ್ರೆ ಡ್ರೈವ್ ಯು ಅಪ್ಲಿಕೇಶನ್ ನೀವು ವರ್ಕ್ ಮಾಡ್ತೀರಾ ಅಂತ ಹೇಳಿದ್ರೆ 2 ಥರ ಇರುತ್ತೆ. ಸ್ಟಾರ್ಟಿಂಗ್ ನಿಮಗೆ ಮಾಮೂಲಿ ಬೇಸಿಕ್ ಇರುತ್ತೆ, ಆಮೇಲೆ ನೀವು ಚೆನ್ನಾಗಿ ಡ್ಯೂಟಿ ಮಾಡ್ತಾ ಇದ್ದೀರಾ, ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ತಿದ್ದೀರಾ ಈ ಒಂದು ಅಪ್ಲಿಕೇಶನಲ್ಲಿ ಅಂತ ಹೇಳಿದ್ರೆ, ಸೊ ಅವರು ನೆಕ್ಸ್ಟ್ ನಿಮಗೆ ಡ್ರೈವ್ ಯು ಪ್ಲಸ್ ಅಂತ ಅನ್ನುವಂಥ ಒಂದು ಫ್ಯೂಚರ್ನ ಕೊಡ್ತಾರೆ. ಆವಾಗ ನಿಮಗೆ ಏನು ಬೇಸಿಕ್ಕಾಗಿ ಇಲ್ಲ ನಾರ್ಮಲಾಗಿ ಏನು ಡ್ಯೂಟಿಗಳು ಮಾಡ್ತಿರ್ತೀರಾ ಬೇಸಿಕ್ಕು, ಆ ರೇಟಿಗಿಂತ ಸ್ವಲ್ಪ ಡ್ರೈವ್ ಯು ಪ್ಲಸ್ ಬುಕ್ಕಿಂಗ್ಸ್ಗಳು ಏನು ಶೋ ಆಗುತ್ತೆ, ಸೊ ಅದರಲ್ಲಿ ಅಮೌಂಟ್ ಸ್ವಲ್ಪ ಜಾಸ್ತಿ ಇರೋವಂಥದ್ದು, ಆಯಿತಾ. ಸೊ ಈ ಥರ ಇರುತ್ತೆ. ಸೊ ನೋಡ್ಬೋದು, ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಲಮ್ಸ್ಗಳಿದೆ. ವೈಟ್ ಕಾಲಮ್ ಒಂದು ಮತ್ತು ಬ್ಲೂ ಕಾಲಮ್ ಕಾಣಿಸ್ತಿರುತ್ತೆ. ಸೊ ಈ ವೈಟ್ ಕಾಲಮ್ ಬ್ಲೂ ಕಾಲಮ್ ಏನು ಅಂತ ಹೇಳ್ತೀನಿ ನಿಮಗೆ ಮುಂದಕ್ಕೆ. ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ B2C DU ಡೈಲಿ ಪ್ಯಾಕೇಜ್ ಅಂತ ಇರುತ್ತೆ, ರಿಸರ್ವ್ ನಮೂತ್ ಇದೆ. ಅದಕ್ಕೆ ಕೆಳಗಡೆ ನೋಡಿದ್ರೆ ನಿಮಗೆ ಸ್ಕ್ರಾಲ್ ಆಗ್ತಿದೆ ನೋಡಿ, ಇದು ಇನ್ಸೆಂಟಿವ್ B2B 5 ಟ್ರಿಪ್ ಇನ್ಸೆಂಟಿವ್ ಅಂತಿದೆ, 250 ರೂಪಾಯಿ, ಆಯಿತಾ. ಹಿಂಗೆ ಸ್ಕ್ರಾಲ್ ಮಾಡಿದ್ರೆ 5 ಮಾಡಿದ್ರೆ 500 ರೂಪಾಯಿ, ಮತ್ತು 18 ಟ್ರಿಪ್ ಮಾಡಿದ್ರೆ 2,000 ರೂಪಾಯಿ. ಸೊ ಈ ಥರ ನಿಮಗೆ ಶೋ ಆಗ್ತಿರೋ ಅಂತ ನೋಡ್ಬೋದು. ಕೆಳಗಡೆ ಜಾಯಿನ್ ಅವ್ರ ವಾಟ್ಸಪ್ ಚಾನಲ್ ಅಂತಿದೆ, ಡ್ರೈವ್ ಅವ್ರದ್ದು ವಾಟ್ಸಪ್ ಚಾನಲ್ ಇದೆ, ಅದಕ್ಕೆ ಕೂಡ ಜಾಯ್ನ್ ಆಗಿ ನೀವು ಅಪ್ಡೇಟ್ಗಳನ್ನ ತೊಗೊಳ್ಬೋದು. ಓಕೆನಾ, ಸೊ ಇದು ಇರುವಂಥದ್ದು. ಸೊ ಕೆಳಗಡೆ ಬಂದ್ಬಿಟ್ಟು ನಿಮಗೆ ಗ್ರೀನ್ ಕಲರಲ್ಲಿ ಒಂದು ಆರೋ ಮಾರ್ಕ್ ಕಾಣಿಸ್ತೆ, ಚೆಕ್ ಇನ್ ಅಂತ ಕಾಣಿಸ್ತಿರುತ್ತೆ, ಆಯಿತಾ. ಸೊ ಈ ಚೆಕ್ ಇನ್ ಆಪ್ಷನ್ ಏನಪ್ಪ ಅಂತ ಹೇಳಿದ್ರೆ, ಈಗ ನೀವು ಫ್ರೀ ಟೈಮಲ್ಲಿ ಪಾರ್ಟ್ ಟೈಮಲ್ಲಿ ಜಾಯ್ನಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಈಗ ಎಲ್ಲ ಹೋಗಿ ಬಂದಿರ್ತೀರ, ಒಂದು 4 ರಿಂದ 5 ಅವರ್ ಫ್ರೀ ಇರ್ತೀರ, ಆರಾಮಾಗಿರ್ತೀರ. ಅಂಥ ಟೈಮ್ನಲ್ಲಿ ನೀವು 400 ರಿಂದ 500 ರೂಪಾಯಿ ನಿಮಗೆ ಖರ್ಚಿಗೆ ಆಗುತ್ತೆ ಅನ್ನೋವಂಥದ್ದು ಯಾರು ಡ್ಯೂಟಿಗೆ ಹೋಗ್ತೀರಾ ಅಂತಂದರೆ ನಿಮ್ಮ ನಿಯರ್ ಬೈ ಬುಕಿಂಗ್ಸ್ ತೊಗೊಂಡು ಹೋಗ್ಬೋದು. ಸೊ ಅವಾಗ ಏನು ಚೆಕ್ ಇನ್ ಮೇಲೆ ನೀವು ಸ್ಲೈಡ್ ಮಾಡಿ, ಚೆಕ್ ಇನ್ ಸ್ಲೈಡ್ ಮಾಡಿದಾಗ ನಿಮ್ಗೆ ಇಲ್ಲಿ ಶೋ ಆಗುತ್ತೆ ಅವೈಲಬಲ್ ಫಾರ್ ವರ್ಕ್ ಅಂತ ಇರುತ್ತೆ. ಸೊ ಎಷ್ಟು ಅವರ್ ನೀವು ಫ್ರೀ ಇದ್ದೀರಾ ಡ್ಯೂಟಿ ಮಾಡೋದಕ್ಕೆ ಅದು ಕೇಳುತ್ತೆ. ಸೊ ಪ್ಲಸ್ ಮೇಲೆ ಪ್ರೆಸ್ ಮಾಡಿದ್ರೆ 1 2 3 ಅಂತ ನೋಡಿ ಹಿಂಗೆ ಆ್ಯಡ್ ಆಗ್ತಿದೆ ನೋಡಿ ಹಿಂಗೆ. ಸೊ 4 ಅವರ್ ಫ್ರೀ ಇದೆ, 4 ಅವರ್ 5 ಅವರ್ಗೆ ಎಷ್ಟು ಅವರ್ ಫ್ರೀ ಇರುತ್ತೆ ಅದನ್ನು ನೀವು ಇಲ್ಲಿ ಪ್ರೆಸ್ ಮಾಡಿ ಸಬ್ಮಿಟ್ ಕೊಟ್ಟರೆ ಚೆಕ್ ಇನ್ ಆಗುತ್ತೆ. ಅಷ್ಟು ಅವರ್ ನೀವು ನಿಯರ್ ಬೈ ಡ್ಯೂಟೀಸ್ ಯಾವ್ದಾದ್ರು ನಿಮ್ಮ ಲೊಕೇಶನ್ ಇರ್ತಾರೆ ಶೋ ಆಗುತ್ತೆ, ತೊಗೊಂಡು ಹೋಗಿ ಡ್ಯೂಟಿ ಮಾಡುವಂಥದ್ದು, ಆಯಿತಾ. ಸೊ ಇಷ್ಟು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಇಷ್ಟನ್ನು ತಿಳ್ಕೊಳ್ಳಿ, ಇಷ್ಟು ಶೋ ಆಗುತ್ತೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೀಗ ಮೇಲ್ಗಡೆ ಆ್ಯಪಲ್ಲಿ 3 ಲೈನ್ ಕಾಣಿಸ್ತಿರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಮಾಡ್ಕೊಳ್ತಿದ್ದಂಗೆ ನಿಮ್ಗೆ ಇಲ್ಲಿ ಒಂದಷ್ಟು ಆಪ್ಷನ್ಸ್ಗಳು ಇದ್ದಾವೆ, ಆಯಿತಾ. ಸೊ ಕರೆಂಟ್ ಬುಕ್ಕಿಂಗು, ಫ್ಯೂಚರ್ ಬುಕ್ಕಿಂಗು, ಹಿಸ್ಟ್ರಿ, ಮೈ ಅಕೌಂಟು, ಹೋಮ್ ಲೊಕೇಶನ್ನು, ಅಪ್ಡೇಟ್ಸು, LMS ಅಂತಿದೆ, ರೆಫರ್ ಆ್ಯಂಡ್ ಅರ್ನ್ ಇದೆ, ಪ್ಲ್ಯಾನ್ ವೆಕೇಶನ್ ಅಂತ ಇದೆ, ವ್ಯೂ ಟಿಕೆಟ್ಸ್ ಅಂತ ಇದೆ, ಎಲ್ಪ್ ಇದೆ, ಚೆಕ್ ಇನ್ ಅಂತಿದೆ, ಆಯಿತಾ. ಸೊ ಇದನ್ನು ನಿಮಗೆ ಒಂದೇ ಸಲ ಹೇಳ್ತಾ ಹೋದರೆ ಕನ್ಫ್ಯೂಸ್ ಆಗುತ್ತೆ. ಸೊ ಮೇನ್ ಏನು ಬೇಕು ಅದನ್ನು ಮಾತ್ರ ನಿಮಗೆ ಓಪನ್ ಮಾಡಿ ತೋರಿಸ್ಬಿಟ್ಟು ನಿಮ್ಗೆ ಹೇಳ್ಕೊಡ್ತೀನಿ, ಆಯಿತಾ. ಸೊ ಇವಾಗ ನಿಮಗೆ ಏನೊಂದು ಮೈ ಅಕೌಂಟ್ಗೆ ಹೋಗ್ತೀನಿ. ಮೈ ಅಕೌಂಟ್ಗೆ ಹೋದರೆ ಸೊ ಏನಾಗತ್ತೆ ಇಲ್ಲಿ ಅಂತ ನಿಮ್ಮ ವ್ಯಾಲೆಟಲ್ಲಿ ಅಮೌಂಟ್ ಎಷ್ಟಿರುತ್ತೆ, ವ್ಯಾಲೆಟಲ್ಲಿರುವಂಥ ಬ್ಯಾಲೆನ್ಸನ್ನು ತೋರಿಸುವಂಥದ್ದು ಇದರಲ್ಲಿ, ಆಯಿತಾ. ಸೊ ಮಿನಿಮಮ್ ಬ್ಯಾಲೆನ್ಸ್ ಬಂದ್ಬಿಟ್ಟು 200 ರೂಪಾಯಿ ವ್ಯಾಲೆಟಲ್ಲಿ ಇರಲೇಬೇಕಾಗತ್ತೆ. ನೀವು ಔಟ್ ಸ್ಟೇಷನ್ ಬುಕ್ಕಿಂಗ್ಸ್ ಎಲ್ಲ ಸಿಗುತ್ತೆ ಇದರಲ್ಲಿ, ಆಯಿತಾ. ಔಟ್ ಸ್ಟೇಷನ್ ಬುಕ್ಕಿಂಗ್ಸ್ ಎಲ್ಲ ಸಿಗುತ್ತೆ, ಅದಕ್ಕೆ ಹೋಗ್ಬೇಕು ತೊಗೊಳ್ಬೇಕು ನೀವು ಅದನ್ನೆಲ್ಲ ಅಂತ ಹೇಳಿದ್ರೆ 200 ರೂಪಾಯಿ ಮಿನಿಮಮ್ ಇರಬೇಕಾಗತ್ತೆ, ಓಕೆನಾ. ಸೊ ಲೋಡ್ ಆಗ್ತಿದೆ ನೋಡಿ.
ಸೊ ಇಂಟರ್ನೆಟ್ ಇಶ್ಯೂ ಇದೆ, ಒಂದು ನಿಮಿಷ. ಸೊ ನೋಡ್ಬೋದು ಇವಾಗ ಶೋ ಆಗ್ತದೆ. ನನ್ನ ಕರೆಂಟ್ ಬ್ಯಾಲೆನ್ಸ್ ಬಂದ್ಬಿಟ್ಟು ವ್ಯಾಲೆಟಲ್ಲಿ ಒಂದು ಆ್ಯಪಲ್ಲಿ 200 ರೂಪಾಯಿ 35 ಪೈಸೆ ಇದೆ ಆಯಿತಾ. ಸೊ ಇದು ರೀಚಾರ್ಜ್ ವ್ಯಾಲೆಂಟ್ ಅಂತ ಇರುತ್ತೆ, ಅದರಲ್ಲಿ ರೀಚಾರ್ಜ್ ಬೇಕು ಅಂದ್ರೆ ರೀಚಾರ್ಜ್ ಮಾಡ್ಬೋದು. ಮೈನಸ್ ಈಗ ನೀವು ಯಾವುದೋ ಒಂದು ಟ್ರಿಪ್ ಮಾಡಿರ್ತೀರ, ಸೊ ಅದರದ್ದು ಅಮೌಂಟ್ ಕ್ಯಾಶ್ ಕೊಡ್ತಾರೆ ಕಸ್ಟಮರು. ಸೊ ಕ್ಯಾಶ್ ತೊಗೊಂಡಾಗ ಏನು ಮಾಡಾಗತ್ತೆ, ನಿಮ್ಮ ಅರ್ನಿಂಗ್ಸ್ ಏನಿದೆ ಇಟ್ಕೊಂಡು ಮಿಕ್ಕಿದ್ದು ಅಂದರೆ ಡ್ರೈವರ್ದು ಕಮಿಷನ್ ಏನಿರುತ್ತೆ ಅದನ್ನು ನೀವು ಪೇ ಮಾಡಬೇಕಾಗತ್ತೆ ಆ್ಯಪಲ್ಲಿ, ಆ್ಯಪ್ ಮುಖಾಂತರ. ಸೊ ಅವಾಗ ಇಲ್ಲಿ ರೀಚಾರ್ಜ್ ವ್ಯಾಲೆಟ್ ಅಂತ ಇದೆಯಲ್ಲ, ಸೊ ಇಲ್ಲಿ ಬಂದ್ಬಿಟ್ಟು ಏನು ಅಮೌಂಟ್ ಇದೆ ಅದನ್ನು ಹಾಕ್ಬಿಟ್ಟು ರೀಚಾರ್ಜ್ ನಾವು ಕೊಟ್ಟರೆ ಆ ಒಂದು ಅಮೌಂಟು ಕಮಿಷನ್ ಅಮೌಂಟು ಡ್ರೈವರ್ಗೆ ನೀವು ಪೇ ಮಾಡೋ ಥರ ಆಯಿತಾ. ಸೊ ಇದೊಂದು ಆಪ್ಷನ್ ಇರುತ್ತೆ. ಮತ್ತು ಮೈ ಪರ್ಫಾರ್ಮೆನ್ಸು, ಯುವರ್ ಪ್ಲ್ಯಾನ್ ಆ್ಯಂಡ್ ಬ್ಯಾಂಕ್ ಡೀಟೇಲ್ಸ್ ಅಂತ ಇರುತ್ತೆ. ನೀವು ಏನು ಸ್ಟಾರ್ಟಿಂಗ್ ಜಾಯ್ನಿಂಗ್ ಟೈಮಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತೀರ ಅಕೌಂಟು, ಸೊ ಅದು ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಸೊ ಇದೊಂದು ಆಪ್ಷನ್ನು. ಮತ್ತು ಚೇಂಜ್ ಪ್ಲ್ಯಾನ್ ಅಂತ ಇರುತ್ತೆ. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಸ್ಟಾರ್ಟಿಂಗು ನನಗೆ ಗೊತ್ತಿಲ್ಲ, ಸ್ಟಾರ್ಟಿಂಗ್ ನಿಮಗೆ ಜಾಯ್ನ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಫ್ರೀ ಒಂದು ಇದಿರುತ್ತೆ ಅಂತ ಹೇಳ್ತಾರೆ, ಆ್ಯಕ್ಟಿವೇಶನ್ ಫ್ರೀ ಇರುತ್ತೆ, ಯಾವ ಥರ ಅಮೌಂಟ್ ಕಟ್ಟೋವಾಗಿರಲ್ಲ. ಆಮೇಲಿಂದ ಆಮೇಲಿಂದ ನಿಮಗೆ ಸಬ್ಸ್ಕ್ರಿಪ್ಷನ್ ಥರ ಒಂದು ಪ್ಲ್ಯಾನ್ ಇರುತ್ತೆ, ಒಂದು 2-3 ಸಬ್ಸ್ಕ್ರಿಪ್ಷನ್ ಥರ ಪ್ಲ್ಯಾನ್ ಇರುತ್ತೆ. ಸೊ ಅದನ್ನು ಪೇ ಮಾಡಿಬಿಟ್ಟು ನೀವು ಡ್ಯೂಟಿಯನ್ನು ಮಾಡೋ ಥರ ಇರುತ್ತೆ ಆಯಿತಾ. ಸೊ ನೋಡಿ, ಆಫೀಸ್ಗೆ ಹೋದ್ಮೇಲೆ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕಂಪ್ಲೀಟಾಗಿ ಕೊಟ್ಟಿರ್ತಾರೆ. ಹೋಗಿರೋವ್ರಿಗೆ, ಅದು ಹೊಸ್ದಾಗಿ ಹೋಗ್ಬೇಕು ಅನ್ನೋರಿಗೆ ಆಫೀಸ್ ಟ್ರೈನಿಂಗ್ ಅಂತ ಹೋಗಿದಾಗ ನಿಮಗೆ ಅಲ್ಲಿ ಡೀಟೇಲ್ಸ್ ಅನ್ನೋದನ್ನು ಕೊಡ್ತಾರೆ ಆಯಿತಾ. ಸೊ ನೋಡ್ಬೋದು ಇವಾಗ ನಂದು ಪ್ಲ್ಯಾನು ನಾನು ಕೂಡ ತೊಗೊಂಡಿರೋದು 295 ಅಥವಾ 300 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡಿದ್ದೀನಿ 1 ಮಂತ್ಗೆ. ಅದು 24 ಅವರ್ಸು ನೀವು ನಿಮಗೆ ಬುಕ್ಕಿಂಗ್ಸ್ ಇರುತ್ತೆ ಆಯಿತಾ. ಡೇ ಆ್ಯಂಡ್ ನೈಟು 24 ಅವರ್ಸ್ ಏನಿರುತ್ತೆ, ಸೊ ಅಷ್ಟು ನಿಮಗೆ ಬುಕ್ಕಿಂಗ್ ಶೋ ಆಗುತ್ತೆ. ಅಷ್ಟರಲ್ಲಿ ಯಾವಾಗ ಬೇಕೋ ನೀವು ಬುಕ್ಕಿಂಗ್ಸನ್ನು ಮಾಡ್ಕೊಳ್ಬೋದು, ಯಾವುದೇ ರಿಸ್ಟ್ರಿಕ್ಷನ್ ಇರೋದಿಲ್ಲ ಆಯಿತಾ. ಸೊ ನಿಮ್ಗೆ ಬಂದ್ಬಿಟ್ಟು ನೆಕ್ಸ್ಟ್ ಕರೆಂಟ್ ಬುಕ್ಕಿಂಗ್ಸ್ ಇರಬೇಡ, ಫ್ಯೂಚರ್ ಬುಕ್ಕಿಂಗ್ಸ್ ಮೇಲೆ ಪ್ರೆಸ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಿಮಗೆ ತೋರಿಸ್ತೀನಿ, ಫ್ಯೂಚರ್ ಬುಕ್ಕಿಂಗಲ್ಲಿ ನೋಡ್ಬೋದು. ಇಮಿಡಿಯೇಟ್ ಅಂತ ನೋಡಿ, ಇಲ್ಲ ಆನ್ಲೈನ್ ಹೋಗಿಲ್ಲ, ನಾನು ಕೇಳ್ತಿದ್ದೆ ಆನ್ಲೈನ್ ಹೋಗ್ತೀರಂತ. ಇಲ್ಲ, ನಿಮ್ಮ ಜಸ್ಟ್ ವಿಡಿಯೋ ಮಾಡಿ ತೋರಿಸ್ತಿರೋದ್ರಿಂದ ಆನ್ಲೈನ್ ಹೋಗೋದಿಲ್ಲ. ಸೊ ಇಲ್ಲಿ ನಮಗೆ ಇಲ್ಲಿ 2 ಆಪ್ಷನ್ ಕಾಣಿಸ್ತಿರುತ್ತೆ, ಇಮಿಡಿಯೇಟ್ ಮತ್ತು ರಿಸರ್ವೇಷನ್ ಅಂತ. ಇಮಿಡಿಯೇಟ್ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಬ್ಲೂ ಕಾಲಮ್ಸ್ ಎಲ್ಲ ಸಿಗ್ತಾ ಇದೆ ನೋಡಿ, ಇದೆಲ್ಲ ಬಂದ್ಬಿಟ್ಟು B2B ಅಂತ. B2B ಅಂತ ಹೇಳಿದ್ರೆ ಡ್ರೈವ್ ಲ್ಯಾಂಗ್ವೇಜ್ನಲ್ಲಿ ಬಿಸ್ನೆಸ್ ಟು ಬಿಸ್ನೆಸ್ ಅಂದರೆ ಈಗ ಯಾವ ಥರ ಇರುತ್ತೆ, ಇದು ಕಾರ್ ಡ್ರೈವಿಂಗ್ಗೆ ಎಲ್ಲ ಇದರಲ್ಲಿ ಇರೋದು ಕಾರ್ ಡ್ರೈವಿಂಗ್ ಜಾಬ್ಗಳು. ಇದು ಯಾವ ಥರ ಅಂತಂದರೆ ಕಸ್ಟಮರ್ಸ್ ಇರಲ್ಲ, ನೀವು ಒಂದು ಕಡೆಯಿಂದ ಕಾರ್ ತೊಗೊಂಡು ಇನ್ನೊಂದು ಕಡೆಗೆ ಡ್ರಾಪ್ ಮಾಡ್ತೀರ ಅಷ್ಟೇ. ಬಟ್ ಹೆಂಗೆ ಅಂದ್ರೆ ಒಬ್ಬರು ಯಾರೋ ಕಸ್ಟಮರು ಸರ್ವಿಸ್ ಸ್ಟೇಷನ್ಗೆ ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಬುಕ್ ಮಾಡಿರ್ತಾರೆ. ಸೊ ಕಸ್ಟಮರ್ ಲೊಕೇಶನ್ ತೊಗೊಂಡು ನೀವು ಸರ್ವಿಸ್ ಸ್ಟೇಷನ್ಗೆ ಬಿಡ್ತಾ, ಇಲ್ಲ ಅಂದರೆ ಸರ್ವಿಸ್ ಸ್ಟೇಷನ್ ತೊಗೊಂಡೋಗಿ ಕಸ್ಟಮರ್ ಲೊಕೇಶನ್ಗೆ ಆ ಒಂದು ಕಾರ್ನ ಡ್ರಾಪ್ ಮಾಡ್ತೀರಾ ಅಷ್ಟೇ ಆಯಿತಾ. ಸೊ ಇದು B2B ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್. ಇದರಲ್ಲಿ ಕಸ್ಟಮರ್ಸ್ ಬರಲ್ಲ, ನೀವೇ ಬರೀ ಗಾಡಿ ತೊಗೊಂಡೋಗಿ ಅಲ್ಲಿ ಕೊಟ್ಟಿರೋವಂಥ ಲೊಕೇಶನಲ್ಲಿ ಡ್ರಾಪ್ ಮಾಡುವಂಥದ್ದು, ಓಕೆನಾ. ಸೊ ನಿಮಗೆ ಅಲ್ಲೇ ಶೋ ಮಾಡಿರ್ತಾರೆ ನೋಡ್ಬೋದು. ಇಲ್ಲ ನೋಡಿ, ಲೊಕೇಶನ್ನು ಯಾವ ಕಂಪ್ನಿ ಮತ್ತು ಡಿಸ್ಟೆನ್ಸ್, ನೀವು ಇರೋಂಥ ಲೊಕೇಶನ್ ಪಿಕಪ್ ಲೊಕೇಶನ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಮತ್ತು ಡ್ರಾಪ್ ಲೊಕೇಶನ್ ಯಾವುದು, ಲೊಕೇಶನ್ ಎಲ್ಲ ಅಲ್ಲೇ ಇರುತ್ತೆ. ಟೈಮಿಂಗ್ಸು ಕೂಡ ಇರುತ್ತೆ. ಮಿನಿಮಮ್ ಅಮೌಂಟ್ ಎಷ್ಟು ಬರುತ್ತೆ, 160 ರೂಪಾಯಿ ಅಂತಿದೆ. ಇನ್ಸೆಂಟಿವ್ ಒಂದು ಪ್ಲಸ್ ಅಂತ ನೋಡಿ, ಎಲ್ಲೋ ಮಾರ್ಕಲ್ಲಿ 30 ರೂಪೀಸ್ ಹಾಕಿದ್ರೆ ಇಲ್ಲ ಪ್ಲಸ್ 160 ರೂಪಾಯಿ ಜೊತೆಗೆ 30 ರೂಪಾಯಿ ಸಿಗುತ್ತೆ ಈ ಒಂದು ಬುಕ್ಕಿಂಗ್ನ ಕಂಪ್ಲೀಟ್ ಮಾಡಿದ್ರೆ ನೀವು, ಓಕೆನಾ. ಸೊ ಈ ಥರ ನಿಮಗೆ ಓಪನ್ ಮಾಡೋದು ನಿಮಗೆ ತೋರಿಸ್ಬಿಡುತ್ತೆ ಇಲ್ಲೇ. ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮ್ಗೆ ತೋರಿಸ್ಬಿಡುತ್ತೆ ನೋಡಿ, ಇಲ್ಲಿ ಲೊಕೇಶನ್ನು ಎಲ್ಲ ತೋರಿಸ್ಬಿಡುತ್ತೆ, ಡೀಟೇಲ್ ಪೂರಿ ಸಿಕ್ಬಿಡುತ್ತೆ. ಲೊಕೇಶನ್ ಪಿಕಪ್ ಡ್ರಾಪ್ ಲೊಕೇಶನ್ದು ಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದೆ ನೀವು ಇಲ್ಲಿ ಟೇಕ್ ಬುಕ್ಕಿಂಗ್ ಅಂತ ಇದೆಯಲ್ಲ, ಇದನ್ನು ಸ್ಲೈಡ್ ಮಾಡಿದ್ರೆ ನಿಮಗೆ ಅಸೈನ್ ಆಗುವಂಥದ್ದು ಈ ಬುಕ್ಕಿಂಗು ಆಯಿತಾ. ಸೊ ಮೇಲ್ಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಇದ್ರ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ನೋಡಿ, ಇಲ್ಲಿ ನಿಮಗೆ ಏನೊಂಥರ ಲೈಟ್ ಕ್ರೀಮ್ ಕಲರ್ ಕಾಲಮ್ ಕಾಣಿಸ್ತಿದ್ದಲ್ಲ, ಇದು ಬಂದ್ಬಿಟ್ಟು ಏನಂತಂದ್ರೆ 1 ವೇ ಅಂತಿದೆ. ಸೊ ಇದು ಬಂದ್ಬಿಟ್ಟು ಬಿಸ್ನೆಸ್ B2C ಅಂತ. B2C ಅಂತ ಹೇಳಿದ್ರೆ ಡ್ರೈವಿಂಗ್ ಲ್ಯಾಂಗ್ವೇಜಲ್ಲಿ ಬಿಸ್ನೆಸ್ ಟು ಕಸ್ಟಮರ್ ಅಂತ ಆಯ್ತಾ. ಏನಾಗುತ್ತೆ ಅಂದರೆ ಒಂದು ವೈಟ್ ಬೋರ್ಡ್ ಕಸ್ಟಮರ್ ಅಂದರೆ ವೈಟ್ ಬೋರ್ಡ್ ಕಾರ್ ಇರುವಂಥ ಪ್ಯಾಸೆಂಜರ್ ಅವರೆಲ್ಲ ಹೋಗ್ಬೇಕಾಗತ್ತೆ. ಸೊ ಈ ಬೆಂಗಳೂರು ಟ್ರಾಫಿಕ್ನಲ್ಲಿ ಅವ್ರಿಗೆ ಓಡಿಸೋಂಥ ತಾಳ್ಮೆ ಇರೋದಿಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ ಆ ಪ್ಯಾಕೇಜ್ ಲೆಕ್ಕಲ್ಲಿ ಅವರಲ್ಲಿ ಪ್ಯಾಕೇಜ್ ಲೆಕ್ಕದಲ್ಲಿ ಡ್ರೈವರ್ನ ಬುಕ್ ಮಾಡ್ತಾರೆ. ಸೊ ಆಯಿತಾ, ಅದು ನಿಮ್ಗೆ ಇಲ್ಲಿ ಶೋ ಆಗುವಂಥದ್ದು. ಸೊ 1 ವೇ ಅಂತ ಇದೆ ಅಲ್ಲ ಇದು. ಸೊ ಇದನ್ನು ಏನಂತ ಹೇಳಿದ್ರೆ ಒಂದು ಲೊಕೇಶನಿಂದ ಇನ್ನೊಂದು ಲೊಕೇಶನ್ಗೆ ಕಸ್ಟಮರ್ ಕಾರಲ್ಲೇ ಅವ್ರನ್ನ ಕಸ್ಟಮರ್ನ ಕರ್ಕೊಂಡು ಡ್ರಾಪ್ ಮಾಡಬೇಕಷ್ಟೇ. ಸೊ ಆಯಿತಾ. ಸೊ ಆ ಥರ ಅದಕ್ಕೆ ನಿಮ್ಗೆ ಇಲ್ಲಿ 250 ರೂಪಾಯಿ ಕೊಟ್ಟಿದ್ದಾನೆ. ಲೊಕೇಶನ್ ಅದನ್ನು ಪ್ರೆಸ್ ಮಾಡಿಕೊಂಡು ನಿಮಗೆ ಪಿಕಪ್ ಲೊಕೇಶನ್ ಎಲ್ಲಿಗೆ, ಡ್ರಾಪ್ ಲೊಕೇಶನ್ ಎಲ್ಲಿಗೆ, ಮಿನಿಮಮ್ ಅಮೌಂಟ್ ಎಷ್ಟಿರುತ್ತೆ ಅಂತ ಕೆಳಗಡೆ ಅಲ್ಲೇ ಕೊಟ್ಟಿರ್ತಾರೆ, ನೋಡ್ಕೊಳ್ಬೋದು ಆಯಿತಾ. ಸೊ ಇದು ಇಮಿಡಿಯೇಟಾಗಿ ಹೋಗ್ತೀನಿ ಅಂತೇಳಿ ಟೇಕ್ ಬುಕ್ಕಿಂಗ್ ತೊಗೊಂಡ್ರೆ ಅಸೈನ್ ಆಗುವಂಥದ್ದು ಬುಕ್ಕಿಂಗು. ಸೊ ಈ ಥರ ಹಿಂಗೆ ಸಾಲ್ವ್ ಮಾಡಿದ್ರೆ ಇಮಿಡಿಯೇಟ್ ಬುಕ್ಕಿಂಗ್, ನಿಯರ್ ಬೈ ತಕ್ಷಣಕ್ಕೆ ಯಾವುದೇ ಬುಕ್ಕಿಂಗ್ಸ್ ಇದೆ ಎಲ್ಲ ಡೀಟೇಲ್ಸ್, ಅಮೌಂಟು, ಲೊಕೇಶನ್, ಪಿಕಪ್ ಲೊಕೇಶನ್, ಡ್ರಾಪ್ ಲೊಕೇಶನ್, ಟೈಮಿಂಗ್ಸು ಎಲ್ಲ ತೋರಿಸ್ಬಿಡುತ್ತೆ. ಸೊ ಇದು ಇರುವಂಥದ್ದು ಆಯಿತಾ. ಸೊ ಇದಾದ್ಮೇಲಿಂದ ರಿಸರ್ವೇಷನ್ ಅಂತ ಇದೆ, ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಒಂದು 3 ಅವರ್ ಮುಂಚೆ, 4 ಅವರ್ ಮುಂಚೆ, ಇಲ್ಲ 5 ಅವರ್ ಮುಂಚೆ, ಇಲ್ಲ ನಾಳೆ ಇರುವಂಥ ಬುಕ್ಕಿಂಗ್ನು ಕೂಡ ಇವತ್ತೇ ನೀವು ರಿಸರ್ವ್ ಮಾಡಿ ಇಟ್ಕೊಳ್ಬೋದು ನೀವು ಹೋಗ್ತೀರಾ ಅಂತ ಅನ್ನೋದಾದರೆ.
ಚೆಕ್ ಮಾಡಿ ಇಟ್ಕೊಳ್ಬೋದಾಗುತ್ತೆ. ಸೊ ನೋಡಿ ರಿಸರ್ವೇಷನಲ್ಲಿ ಕೂಡ ನಿಮಗೆ B2Cನೂ ಇದೆ B2Bನೂ ಇದೆ. ಸೊ ನೋಡಿ ಇವತ್ತು ಟುಡೇ ಅಂತ ಇಲ್ಲದೆಲ್ಲ ಇವತ್ತು ಸಂಜೆ ರಾತ್ರಿ 8 ಗಂಟೆಗೆ 7:45ಕ್ಕೆ 4 ಅವರ್ ನೋಡಿ, ಇದು 2ನೇ ತಾರೀಕು ಆಯಿತಾ. ಸೊ ನಾಳೆಗೆ ಇರುವಂಥದ್ದು ಬೇಕು ಅಂದರೆ 11 ಗಂಟೆಗೆ ಇದೆ ಬೆಳಗ್ಗೆ 11 ಗಂಟೆ 4 ಅವರು 400 ರೂಪಾಯಿ ಕೊಡ್ತಾನೆ. ಸೊ 4 ಅವರ್ ಡ್ರೈವಿಂಗ್ ಇರುತ್ತೆ, ಹೋಗ್ಬೋದು ಆಯಿತಾ. ಸೊ ಬೇಕು ಅಂತಂದರೆ ಇದನ್ನು ಪ್ರೆಸ್ ಮಾಡಿಕೊಂಡು ರಿಸರ್ವ್ ಬುಕ್ಕಿಂಗ್ ಇದೆಯಲ್ಲ, ರಿಸರ್ವ್ ಬುಕ್ಕಿಂಗ್ ಸ್ಲೈಡ್ ಮಾಡಿದ್ರೆ ಆ ಒಂದು ಬುಕ್ಕಿಂಗ್ ನಿಮಗೆ ರಿಸರ್ವ್ ಆಗಿರುತ್ತೆ. ಒಂದಷ್ಟು ಅವರ್ ಮುಂಚೆನೇ ನೀವು ಅಸೈನ್ ಆಗಬೇಕಾಗುತ್ತೆ. ಅದ್ರ ಟೈಮಿಂಗ್ಸ್ ಕೊಡ್ತಾರೆ. ರಿಸರ್ವೇಷನ್ ನೀವು ತಗೊಳ್ತಿದ್ದಂಗೆ ಎಷ್ಟು ಗಂಟೆಗೆ ಅಸೈನ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಿಮ್ಗೆ ಅಲ್ಲೇ ಶೋ ಆಗುತ್ತೆ. ಅಂಥ ಟೈಮ್ನಲ್ಲಿ ನೀವು ಅಸೈನ್ ಮಾಡಿಕೊಂಡು ಕರೆಕ್ಟ್ ಟೈಮ್ಗೆ ನೀವು ಕಸ್ಟಮರ್ ಲೊಕೇಶನ್ಗೆ ಹೋಗಿ ರೀಚ್ ಆಗಿ ಅಲ್ಲಿ ನೀವು ಡ್ಯೂಟಿಯನ್ನು ಮುಗಿಸಿ ಅರ್ನಿಂಗ್ ಅನ್ನೋದನ್ನು ಮಾಡ್ಕೊಳ್ಳೋವಂಥದ್ದು. ಸೊ ಇದರಲ್ಲಿ ನಿಮಗೆ ಕನ್ಫ್ಯೂಸ್ ಆಗೋವಂಥದ್ದಿಲ್ಲ. ಒಂದು ಸ್ವಲ್ಪ ಲೈಟ್ ಕ್ರೀಮ್ ಇರೋದೆಲ್ಲ ಬಿಸ್ನೆಸ್ ಕಸ್ಟಮರ್ಸ್ ಇರ್ತಾರೆ. ಕಸ್ಟಮರ್ಸು ಎಷ್ಟೋರು ನಿಮ್ಗೆ ಇದರಲ್ಲಿ ಬುಕ್ಕಿಂಗ್ಸ್ಗಳು ಯಾವ ಥರ ಬರುತ್ತೆ ಅಂತಂದರೆ, ಕಸ್ಟಮರ್ನ ಕರ್ಕೊಳ್ಳೋ ಹೋಗುವಂಥ ಬುಕ್ಕಿಂಗ್ಸ್ಗಳು ನಿಮಗೆ 2 ಅವರ್ ಒನ್ ವೇ ಅಂದರೆ ಒಂದು ಲೊಕೇಶನ್ಗೆ ಡ್ರಾಪ್ ಮಾಡುವಂಥದ್ದು ಇರುತ್ತೆ ಅಷ್ಟೇ. ಸೊ ಆ ಲೊಕೇಶನ್ ಇನ್ನೊಂದು ಬುಕ್ಕಿಂಗ್ ನಿಯರ್ ಬೈ ಆಗಿದ್ರೆ ತೊಗೊಂಡು ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಬೋದು. ಇಲ್ಲ ಅಂತೇಳಿ 4 ಅವರ್ ತೊಗೊಂಡು 4 ಅವರ್ ಕಸ್ಟಮರ್ ಎಲ್ಲಿ ಪಿಕಪ್ ಮಾಡಿರ್ತೀರ ಲೊಕೇಶನ್ನು, ಆ ಲೊಕೇಶನ್ನಿಂದ ಅವ್ರು ಎಲ್ಲಿಗೆ ಹೇಳ್ತಾರೆ 4 ಅವರ್ ಅಲ್ಲಿ ಕರ್ಕೊಂಡೋಗಿ ತಿರ್ಗಾ ಪಿಕಪ್ ಮಾಡೋ ಲೊಕೇಶನ್ಗೆ ಬಂದು ಡ್ರಾಪ್ ಮಾಡ್ತೀರಾ, ಅಲ್ಲಿ ಡ್ಯೂಟಿನ ಎಂಡ್ ಮಾಡ್ತೀರಾ. ಅದು 4 ಅವರ್ ಪ್ಯಾಕೇಜ್ ಆಗುತ್ತೆ. ಸೊ 6 ಅವರ್ 8 ಅವರ್ 12 ಅವರ್ ಈ ಥರನೂ ಕೂಡ ಇದರಲ್ಲಿ ಬುಕ್ಕಿಂಗ್ಸ್ಗಳು ಬರುತ್ತೆ. ನೋಡಿ ಕೆಳಗಡೆ ಕಾಣಿಸ್ತಿರ್ಬೋದು. ರಿಸರ್ವೇಷನ್ ನಾಳೆ 2ನೇ ತಾರೀಕಿಗೆ ಔಟ್ ಸ್ಟೇಷನ್ ಅಂತ ಇದೆ ನೋಡಿ, ಇದು 12 ಅವರ್ ಔಟ್ ಸ್ಟೇಷನು. ಪಿಕಪ್ ಬಂದ್ಬಿಟ್ಟು ಕರಿಮಾರಮ್ಮ ಅಗ್ರಹಾರ ಅಂತ ಇದೆ. ಸೊ ಇಲ್ಲಿಂದ ಪಿಕಪ್ ಮಾಡಿ ಚೆನ್ನೈ ತಮಿಳ್ನಾಡು ಇಲ್ಲಿಗೆ 12 ಅವರ್ ಔಟ್ ಸ್ಟೇಷನ್ ಇರುವಂಥದ್ದು ಬೆಳಗ್ಗೆ 6 ಗಂಟೆಗೆ. ಇದು ಹೋಗ್ತೀನಿ ಅಂತ ಅನ್ನೋರು ರಿಸರ್ವೇಷನ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಒಂದೊಂದಕ್ಕೆ ಅಮೌಂಟ್ ತೋರಿಸುತ್ತೆ. ಔಟ್ ಸ್ಟೇಷನ್ಗೆಲ್ಲ ಆಲ್ಮೋಸ್ಟ್ ಅಮೌಂಟ್ ತೋರಿಸಲ್ಲ. ಮಿನಿಮಮ್ ಅಮೌಂಟ್ 12 ಅವರ್ಗೆ ಇಲ್ಲಿ ನಿಮಗೆ 850 to 900 ರೂಪೀಸ್ ತನಕ ಸಿಗುತ್ತೆ ಆಯಿತಾ, ಔಟ್ ಸ್ಟೇಷನ್ ಹೋಗ್ತೀನಿ ಅಂತ ಹೇಳಿದ್ರೆ. ಸೊ ಈ ಥರ ನಿಮಗೆ ಸಿಗುತ್ತೆ ನೋಡಿ. ಒನ್ ವೇ ಪ್ಲಸ್ ಅಂತ ಇರೋದೆಲ್ಲ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಪ್ಲಸ್ ಅಂತ ಇಲ್ಲದೆ ಇರೋದೆಲ್ಲ ಸ್ವಲ್ಪ ಅಮೌಂಟ್ ಕಡಿಮೆ ಇರುತ್ತೆ ಆಯಿತಾ. ಪ್ಲಸ್ ಆಪ್ಷನ್ ಬರಬೇಕು ಅಂದರೆ ನೀವು ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿರಬೇಕು, ಅರ್ನಿಂಗ್ಸ್ ಚೆನ್ನಾಗಿ ಮಾಡಿದಾಗ ನಿಮಗೆ ಇಲ್ಲಿ ಪ್ಲಸ್ ಅನ್ನೋಂಥ ಆಪ್ಷನ್ನಲ್ಲಿ ಡ್ರೈವರೇ ನಿಮಗೆ ಆ್ಯಡ್ ಮಾಡಿಕೊಡ್ತಾರೆ ಆಯಿತಾ. ಸೊ ಇದು ಇರುವಂಥದ್ದು ನೋಡಿ, ಈ ಥರ ತೋರಿಸುತ್ತೆ ಬುಕ್ಕಿಂಗ್ಸ್ ಆಯಿತಾ. ಸೊ ಮತ್ತು ಇದರಲ್ಲಿ ಬುಕ್ಕಿಂಗ್ಸ್ಗಳು ಯಾವ ಥರ ಬುಕ್ಕಿಂಗ್ಸ್ಗಳು ಬರುತ್ತೆ ಅಂತ ಹೇಳಿದ್ರೆ ಹೇಳಿದ್ನಲ್ಲ, B2C ಬುಕ್ಕಿಂಗ್ಸು, ಬಿಸ್ನೆಸ್ ಟು B2B ಬಿಸ್ನೆಸ್ ಬುಕ್ಕಿಂಗ್ಸು, B2C ಮತ್ತು B2B ಬುಕ್ಕಿಂಗ್ಸ್ಗಳು ಸಿಗುವಂಥದ್ದು. ನಿಮ್ಗೆ B2Cಲಿ ನಿಮಗೆ ಏನಂತಂದರೆ ಔಟ್ ಸ್ಟೇಷನ್ನು, ಒನ್ ವೇ ಡ್ರಾಪು, ಮತ್ತು ನಂಗೆ ಲಾಸ್ಟ್ ವೀಡಿಯೋ ನಾನು ನಿಮಗೆ ಈ ಒಂದು ವೀಡಿಯೋ ಲಾಸ್ಟಲ್ಲಿ ಹಾಕಿರ್ತೀನಿ ನೋಡ್ಬೋದು. 5 days ಪ್ಯಾಕೇಜ್ ಒಂದು ತೊಗೊಂಡೋಗಿದ್ದೆ ನಾನು ರಾಯಚೂರಿಗೆ. ಸೊ ಆ ಥರ ಬುಕ್ಕಿಂಗ್ಸ್ಗಳು ಸಿಗುತ್ತೆ. ಬೇರೆ ಬೇರೆ ಊರುಗಳಿಗೆ, ಬೇರೆ ಬೇರೆ ಸ್ಟೇಟ್ಗಳಿಗೆ, ಬೇರೆ ಬೇರೆ ಡಿಸ್ಟ್ರಿಕ್ಗಳಿಗೆ ಆ ಥರ ಎಲ್ಲ ಕೂಡ ಬುಕ್ಕಿಂಗ್ ಸಿಗುತ್ತೆ. ನಿಮ್ಗೆ ಟ್ರಿಪ್ ಆದಂಗೂ ಆಗುತ್ತೆ, ಡ್ಯೂಟಿ ಮಾಡ್ದಂಗೂ ಆಗುತ್ತೆ. ಸೊ ಈ ಥರ ಇರುವಂಥದ್ದು ಆಪರ್ಚುನಿಟಿ ಒಂದು ಅಪ್ಲಿಕೇಶನಲ್ಲಿ. ಸೊ ಸದ್ಯಕ್ಕೆ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಸಾಕು ಅಂತ ಅಂದ್ಕೊಳ್ತೀನಿ. ಯಾರೋ ಹೊಸ್ದಾಗಿ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಅರ್ನಿಂಗ್ ಮಾಡೋದಕ್ಕೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ. ಸೊ ಅದರಲ್ಲಿ ನನ್ನ ನಂಬರ್ ಇರುತ್ತೆ. ಸೊ ಅದರಲ್ಲಿ ಅಂತ ಮೆಸೇಜ್ ಮಾಡಿಬಿಟ್ಟು ಸೆಂಡ್ ಜಾಯ್ನಿಂಗ್ ಲಿಂಕ್ ಅಂತ ಹಾಕಿದ್ರೆ ಸೊ ನಿಮಗೆ ಲಿಂಕನ್ನು ಕಳಿಸ್ತೀನಿ. ಸೊ ಫರ್ದರ್ ಯಾವ ಥರ ಜಾಯ್ನಿಂಗ್ ಆಗಬೇಕು, ಏನು ಡೀಟೇಲ್ಸ್, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದಕ್ಕೆ ಬೇಕು ಅಂದರೆ ಆ ವಿಡಿಯೋನು ಕೂಡ ನಿಮಗೆ ಈ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಬೋದು. ಸೊ ಇಷ್ಟ ಆಗಿರುತ್ತೆ ಗೈಸ್. ನೆಕ್ಸ್ಟ್ ನಿಮಗೆ ನಾನು ಅರ್ನಿಂಗ್ ಮಾಡಿ ಒಂದು ಅಪ್ಲಿಕೇಶನಲ್ಲಿ ನೆಕ್ಸ್ಟ್ ವೀಡಿಯೋಸ್ ಬರುತ್ತೆ, ಅದನ್ನು ಕೂಡ ನೋಡ್ತೀರಾ. ಸೊ ಇಲ್ಲಿ ಇಷ್ಟು ಹೇಳ್ತಾ ಮತ್ತೆ ಸಿಗುವ ಗೈಸ್, ಅಲ್ಲಿ ಸಿಗೋಣ. ಟೇಕ್ ಕೇರ್, ಸಿ ಯಾ, ಬಾಯ್ ಬಾಯ್.